ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ದಾರಿದ್ರ್ಯ ದುಃಖಜ್ವರದಾಹಿತಾನಾಂ ಮಾಯಾಪಿಶಾಚೀ ಪರಿಮರ್ದಿತಾನಾಂ ಸಂಸಾರ ಸಿಂಧೌ ಪರಿಪಾತಿತಾನಾಂ ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವಾ ವೈಕುಂಠ ನಾಮ ಗ್ರಹಣಂ ಅಶೇಷಾಘಹರಂ ವಿದುಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತದ 7ನೇ ಸ್ಕಂದದ 6ನೇ ಅಧ್ಯಾಯದ ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಪ್ರಹ್ಲಾದ ಅಸುರ ಬಾಲಕರಿಗೆ ಕೊಡುವಂತಹ ಸಂದೇಶಗಳ ಬಗೆಗಿನ ಶ್ಲೋಕಗಳು, ಅದರ ಭಾವಾರ್ಥದ ಚಿಂತನೆಯನ್ನ ಮತ್ತೆ ಮುಂದುವರಿಸೋಣ. ಈ ಮಾನವ ಶರೀರ ಬಹಳ ಅಪರೂಪವಾದದ್ದು. ಸಾಧನೆಯನ್ನು ಮಾಡ್ಲಿಕ್ಕೆ ಸಿಗೋದೇ ಬಹಳ ಕಷ್ಟ. ಸಿಕ್ಕಾಗ ಮುಂದೆ ಯಾವತ್ತೋ ಒಂದು ದಿವಸ ನಮಗೆ ರಿಟೈರ್ಮೆಂಟ್ ಜೀವನದಲ್ಲಿ ಉಪಯೋಗವಾಗತ್ತೆ ಅಂತಂದುಕೊಂಡು ನಾವು ಹಾಗೆ ಬಿಡೋದಲ್ಲ. ಕೌಮಾರೇ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ. ಇಳಿ ವಯಸ್ಸಲ್ಲ, ಎಳೆ ವಯಸ್ಸಿನಲ್ಲಿಯೇ ಧರ್ಮಾಚರಣೆಯನ್ನ ಪ್ರಾರಂಭ ಮಾಡಬೇಕು. ಮನುಷ್ಯ ಜನ್ಮ ಬಹಳ ದುರ್ಲಭವಾದಂತಹದ್ದು. ಇಂತಹ ಮನುಷ್ಯನ ಜನ್ಮ ಬಂದು ಬಹಳ ಅಸ್ಥಿರವಾದಂತಹ ಈ ಬದುಕು ಸಿಕ್ಕಾಗ ಅದಕ್ಕೋಸ್ಕರ ಅಂತ ಬಹಳ ಸುಖಕ್ಕೆ ಅದಕ್ಕೆ ಅಂತ ಸಮಯವನ್ನ ಹಾಕಬಾರ್ದು. ಭೋಗಕ್ಕೋಸ್ಕರ ಅಂತ ಇದನ್ನ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದು ಆದ ಮೇಲೆ ಅವ್ರಿಗೆ ಒಂದು ಪ್ರಶ್ನೆ ಬರುತ್ತೆ. ಈಗ ನೀವೆಲ್ಲ ಹೇಳ್ತಾ ಇದ್ದೀರಿ ವಿಷ್ಣುವಿನ ಪಾದ ಸೇವೆ ಮಾಡ್ಬೇಕು, ಎಲ್ಲ ಹಿತೈಷಿ, ಅವನಿಗಿಂತ ಬೇರೆ ಬಂಧುಗಳಿಲ್ಲ. ಹಾಗಾದ್ರೆ ನಾವೇನ್ ಸನ್ಯಾಸಿ ಜೀವನವನ್ನು ಮಾಡ್ಬೇಕೆ? ಕಾವಿ ಬಟ್ಟೆ ತೊಡ್ಕೊಂಡು ಕುತ್ಕೊಳ್ಬೇಕೇನು? ಶರೀರ ಸಿಕ್ಕಿದೆ ಭೋಗ ಮಾಡ್ಲಿಕ್ಕೆ ಅಂತ ನಮ್ಮ ಇಂದ್ರಿಯಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇಂದ್ರಿಯ ಭೋಗಗಳನ್ನ ತಣಿಸ್ಲಿಕ್ಕೋಸ್ಕರ ಅಂತ ಸ್ವಲ್ಪವೂ ಪ್ರಯತ್ನ ಮಾಡೋದು ಬೇಡವಾ? ಈ ವಿಷಯ ಭೋಗಗಳನ್ನ ಅನುಭವಿಸ್ಲಿಕ್ಕೆ ಅಂತ ಸಮಯಾವಕಾಶ ಯಾವಾಗ ಕೊಡೋದು ಅಂತಂದ್ರೆ, ಪ್ರಹ್ಲಾದ ಹೇಳುವಂತಹ ಮಾತು ಬಹಳ ಮನೋಜ್ಞವಾಗಿದೆ. ಆದ್ರೆ ನಮಗೆ ಜೀರ್ಣಿಸಿಕೊಡ್ಲಿಕ್ಕೆ ಕಷ್ಟ ಆಗತ್ತೆ. ನಮಗೆ ಒಂದಲ್ಲ ಒಂದು ಶರೀರ ಬರ್ತಾನೆ ಇರತ್ತೆ. ಜೀವನಿಗೆ ಈ ಶರೀರದ ಸಂಪರ್ಕ ಇಲ್ಲದೇನೆ ಬಹಳ ಕಾಲ ಇರ್ಲಿಕ್ಕೆ ಆಗೋದಿಲ್ಲ. ಒಮ್ಮೆ ಸಂಸಾರಕ್ಕೆ ಬಂದ ಅಂತಂದ್ರೆ ತನಗೆ ಯೋಗ್ಯವಾದ ಗತಿಯನ್ನ ಪಡೆಯುವವರೆಗೂ ಜೀವನಿಗೆ ಒಂದಾದ ಮೇಲೆ ಒಂದು ಶರೀರದ ಸಂಪರ್ಕ ಆಗ್ತಾನೇ ಇರತ್ತೆ. ಶರೀರದ ಸಂಪರ್ಕ ಆಗೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ.
ಯಾವಾಗ ಜೀವನಿಗೆ ಮತ್ತೊಂದು ಶರೀರಗಳು ಬರ್ತಾ ಇರುತ್ತೋ ಆವಾಗ ಅಲ್ಲಿ ಸುಖಗಳನ್ನು ಅನುಭವಿಸ್ತಾನೇ ಇರ್ತಾನೆ. ಅಲ್ಲಿ ಸಾಧನೆ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ. ಪ್ರಾಣಿಗಳ ಶರೀರ ಸಿಕ್ಕಾಗ, ಪಕ್ಷಿಗಳ ಶರೀರ ಸಿಕ್ಕಾಗ, ಜಲಚರಗಳಾಗಿ ಹುಟ್ಟಿದಾಗ, ಯಾವುದೋ ಕ್ರಿಮಿ ಕೀಟಗಳಾಗಿ ಹುಟ್ಟಿದಾಗ, ಜಗತ್ತಿನಲ್ಲಿ ಅಸಂಖ್ಯ ಪ್ರಭೇದದ ಲೆಕ್ಕವಿಲ್ಲದಷ್ಟು ಜೀವಿಗಳ ಶರೀರಗಳೆಲ್ಲ ಇದೆ. ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ನಮ್ಮ ಶರೀರದ ಒಳಗಡೆಯಲ್ಲೇನೆ ಅಸಂಖ್ಯಾತವಾದಂತಹ ಜೀವರುಗಳು ನೆಲೆಸಿರ್ತಾರೆ, ನಮಗ್ ಗೊತ್ತೇ ಆಗೋದಿಲ್ಲ. ಅಕ್ಕಿ ಡಬ್ಬಿಯನ್ನು ಹಾಗೆ ಇಟ್ಬಿಟ್ವಿ ಅಂತಂದ್ರೆ ಒಂದ್ 3-4 ತಿಂಗಳು ತೆಗಿಯದೇನೆ ಅದ್ರೊಳಗಡೆ ಸಾವಿರಾರು ಜೀವಿಗಳು ಹುಟ್ಕೊಂಡ್ಬಿಟ್ಟಿರತ್ತೆ. ಅಂತಹ ಶರೀರಗಳೆಲ್ಲ ಸಿಕ್ಕಾಗ ಜೀವನಿಗೆ ಆವಾಗ ಬೇಡ ಅಂತಂದ್ರೂ ಭೋಗವನ್ನು ಮಾಡ್ಲೇಬೇಕು. ಅಯ್ಯೋ, ಮನುಷ್ಯ ಶರೀರವನ್ನು ಬಿಟ್ಟು ಬೇರೆ ಯಾವ ಶರೀರ ಸಿಕ್ಕರೂ ಕೂಡ ಮನುಷ್ಯನಿಗೆ ಚೆನ್ನಾಗಿ ಭೋಗ ಎಲ್ ಮಾಡ್ಲಿಕ್ಕಾಗತ್ತೆ? ಸುಖ ಇರತ್ತೇನು ಬೇರೆ ಶರೀರಗಳು ಸಿಕ್ಕಾಗ? ಕೋಣದ ಶರೀರ ಸಿಕ್ತು ಅಂತ ಅನ್ಕೊಳ್ಳಿ, ಯಾರಾದ್ರೂ ಬಂದ್ ಜೋರಾಗಿ ಕೋಣಕ್ಕೆ ಕೋಲಿನಿಂದ ಪೆಟ್ಟನ್ನು ಹಾಕ್ತಾರೆ, ಬರೀ ಹೊಡೆಸ್ಕೊಳ್ಳೋ ಅಂತಹ ಶರೀರ ಅದು. ಅದ್ರಲ್ಲಿ ಏನ್ ಸುಖ ಅನುಭವಿಸೋದು? ಜಿಂಕೆ ಆಗಿದ್ರೆ ಯಾವಾಗ ಹುಲಿ ಅವು ಇವು ಬಂದು ಆಕ್ರಮಣ ಮಾಡಿ ತಿಂದು ಬಿಡತ್ತೋ ಅಂತ ಆವಾಗ ಭಯ ಇರುತ್ತೆ. ಭಯದ ಜೀವನ. ಭೋಗವನ್ನು ಅನುಭವಿಸ್ಲಿಕ್ಕೆ ಇರೋದು ಈ ಶರೀರ ಇದ್ದಾಗ ಭೋಗವನ್ನು ಅನುಭವಿಸೋದನ್ನ ಬಿಟ್ಬಿಟ್ಟು ಸುಮ್ಮನೆ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ, ಹಾಗೆಲ್ಲ ಅಂದುಕೊಳ್ಬೇಡಿ. ಈ ಭೋಗವನ್ನ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಅಯ್ಯೋ ಮನುಷ್ಯನ ಶರೀರ ಸಿಕ್ಕಾಗ್ಲಷ್ಟೇ ಭೋಗ ಮಾಡ್ಲಿಕ್ಕೆ ಆಗೋದು ಅಂತ ನಿಮಗೆಲ್ಲರಿಗೂ ಭ್ರಾಂತಿ ಇದೆ. ಇದಕ್ಕೆ ಹಿಂದೆನೂ ಒಮ್ಮೆ ರಾಜನ ಕಥೆಯನ್ನು ಒಂದನ್ನು ಹೇಳಿದ್ದೇನೆ. ಒಬ್ಬ ರಾಜನಿಗೆ ಮುಂದಿನ ಜನ್ಮದಲ್ಲಿ ತಾನು ಏನಾಗ್ತೇನೆ, ಏನಾಗಿ ಹುಡ್ತೇನೆ ಅಂತ ತಿಳ್ಕೊಳ್ಬೇಕು ಅಂತ ಬಹಳ ಕುತೂಹಲ ಇತ್ತು. ಅದಕ್ಕೆ ರಾಜ ಏನ್ ಮಾಡ್ತಾ ಇದ್ದ ಅಂತಂದ್ರೆ, ಯಾರ್ಯಾರು ಜ್ಯೋತಿಷಿಗಳು ಅಂತಿದ್ದಾರೋ, ಯಾರ್ಯಾರು ಮಹಾಜ್ಞಾನಿಗಳು ಅಂತಿದ್ದಾರೋ ಅವ್ರೆಲ್ಲರನ್ನ ಕರೆಸಿ ನನ್ನ ಹಿಂದಿನ ಜನ್ಮ ಏನಾಗಿತ್ತು, ಮುಂದಿನ ಜನ್ಮದಲ್ಲಿ ನಾನು ಏನಾಗ್ತೇನೆ ಅಂತ ಕೇಳಿ ತಿಳಿಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ಅದಕ್ಕೆ ಅವ್ರು ಹೇಳಿದ್ರು, ರಾಜ ನಿನ್ನ ಪ್ರಾರಬ್ಧ ಕರ್ಮಗಳ ಫಲವಾಗಿ ಮುಂದಿನ ಜನ್ಮದಲ್ಲಿ ನೀನು ಹಂದಿಯಾಗಿ ಹುಡ್ತಿ, ಈ ದೇಶದಲ್ಲಿ ಈ ಟೈಮಲ್ಲಿ ನೀನು ಹಂದಿಯಾಗಿ ಹುಟ್ಟುವನಾಗಿದ್ದೆ ಅಂತ ಹೇಳ್ತಾ ಇದ್ದಾರೆ. ರಾಜನಿಗೆ ತನ್ನ ಮುಂದಿನ ಜನ್ಮವನ್ನು ಕೇಳಿ ತಿಳಿದುಕೊಂಡು ಈಗಲೇ ಅಸಹ್ಯ ಶುರು ಆಯ್ತು. ಅಯ್ಯೋ, ಹಂದಿ ಶರೀರವ, ಅಮೇಧ್ಯವನ್ನು ತಿನ್ನುವಂತಹ, ಊರಿನ ಎಲ್ಲರ ಹೊಲಸನ್ನು ತಿನ್ನುವಂತಹ, ಹೊಲಸಿನಲ್ಲಿ ತಿರುಗಾಡುವಂತಹ ಹಂದಿಯ ಶರೀರವ ನನಗೆ? ಸರ್ವಥಾ ಬೇಡ ಅಂತಂದುಕೊಂಡು ತನ್ನ ಮಗನನ್ನು ಕರೆದ. ಮಗನಿಗೆ ಹೇಳ್ತಾ ಇದ್ದಾನೆ, ನೋಡು ಇವರೆಲ್ಲ ದೈವಜ್ಞರು ಹೇಳ್ತಾ ಇದ್ದಾರೆ, ನನ್ನ ಮುಂದಿನ ಜನ್ಮ ಹಂದಿಯ ಶರೀರ ಬರೋದಿದೆ, ಈ ದೇಶದಲ್ಲಿ ಈ ಸಂದರ್ಭದಲ್ಲಿ ನಾನು ಹುಡ್ತೇನೆ, ಈ ಚಿಹ್ನೆಗಳು ನನ್ನ ಮೇಲಿರತ್ತೆ, ನಾನು ಹುಟ್ಟಿದ ಆ ಕ್ಷಣದಲ್ಲಿ ಬಂದು ಭಟರಿಗೆ ಹೇಳಿ ನನ್ನನ್ನು ಕೊಲ್ಲಿಸಿಬಿಡು, ನನಗ ಆ ಹಂದಿಯ ಶರೀರ ಬೇಡ ಅಂತ ಹೇಳಿದನಂತ. ಆಯ್ತು ಅಂತ ಮಗ ಒಪ್ಕೊಂಡ. ಕಾಲಾಂತರದಲ್ಲಿ ಇವರ ತಂದೆ ಮೃತರಾದರು. ಮತ್ತೆ ಒಂದಿಷ್ಟು ಸಮಯಗಳ ನಂತರದಲ್ಲಿ ಇವರು ದೈವಜ್ಞರು ಜ್ಞಾನಿಗಳು ಹೇಳಿದ ಹಾಗೆ ಅವನಿಗೆ ಆ ಹಂದಿಯ ಶರೀರ ಸಿಕ್ತು. ಅದು ಸ್ವಲ್ಪ ಬೆಳೆದು ಇನ್ನೇನು ಕಸ ಅದು ಇದಕ್ಕೆಲ್ಲ ಹೋಗ್ಬೇಕು, ಫಲಸಿರುವಂತಹ ಸ್ಥಳದಲ್ಲಿ ಹೋಗ್ಬೇಕು. ರಾಜ ತನ್ನ ಭಟರನ್ನ ಕಳಿಸಿ ಅವ್ರಿಗೆಲ್ಲ ಹೇಳಿ ಇದನ್ನ ಕೊಂದು ಬಿಡ್ರಿ ಅಂತ ಹೇಳಿದ. ಅದು ಹತ್ರ ಬಂದು ಇವರೆಲ್ಲ ಇನ್ನೇನು ಖಡ್ಗ ತಗೊಂಡು ಕತ್ತರಿಸ್ಬೇಕಾ, ಅವಾಗ ಹಂದಿ ತನ್ನ ಭಾಷೆಯನ್ನು ಬಿಟ್ಟು ಮನುಷ್ಯ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತಂತೆ. ಯಾಕೆ ಹೊಡಿಲಿಕ್ ಬಂದಿದ್ದೀರಿ, ದಯಮಾಡಿ ಹೊಡಿಬೇಡ್ರಿ. ಅದಕ್ಕೆ ಇಲ್ಲಪ್ಪ, ನೀನು ರಾಜನಾಗಿದ್ದಿ, ಹಿಂದಿನ ಜನ್ಮದಲ್ಲಿ ಈ ತರ ನಿನ್ನ ಮಗನಿಗೆ ಆದೇಶ ಕೊಟ್ಟಿದ್ದಿ, ಅದಕ್ಕೋಸ್ಕರ ನಿನ್ನನ್ನ ಕೊಲ್ಲಿಕ್ಕೆ ಅಂತ ಇವರೆಲ್ಲ ಬಂದಿದ್ದಾರೆ ಅಂತಂದ್ರು. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಹಿಂದಿನ ಜನ್ಮದಲ್ಲಿ ಆ ತರ ಹೇಳಿರಬಹುದು, ರಾಜನ ಶರೀರದಲ್ಲಿ ಇದ್ದಾಗ ಏನ್ ಸುಖ ಇತ್ತೋ ಅದೇ ತರದ ಸುಖ ಈ ಶರೀರದಲ್ಲೂ ಸಿಗ್ತಾ ಇದೆ ನನಗೆ. ಇಂತಹ ಭೋಗ ಎಷ್ಟು ಚೆನ್ನಾಗಿದೆ ಇದು.
ನನಗೆ ಈ ಶರೀರವನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದನಂತೆ. ಅವರೆಲ್ಲ ಆಯ್ತು ಅಂತಂದುಕೊಂಡು ವಾಪಸ್ಸು ಹೋದ್ರಂತೆ. ಜೀವನಿಗೆ ಬರೀ ಮನುಷ್ಯನ ಶರೀರದಲ್ಲಿ ಅಷ್ಟೇ ಭೋಗ, ಈ ಶರೀರದಲ್ಲಿ ಮಾತ್ರ ಬಹಳ ಆಸೆ, ಬೇರೆ ಶರೀರಗಳು ಸಿಕ್ಕಾಗ ಅಯ್ಯೋ ಈ ಶರೀರಗಳಲ್ಲಿ ಏನ್ ಭೋಗ ಮಾಡ್ತಾರೆ ಅಂತ ನಾವು ಅಂದುಕೊಳ್ತೇವೆ. ಆದ್ರೆ ಜೀವನಿಗೆ ಯಾವುದೇ ಶರೀರಗಳು ಸಿಕ್ಕಾಗ ಅವನಿಗೆ ಸುಖಗಳೇ ಹೇಗಾಗತ್ತೋ ಆ ಸುಖದ ಜೊತೆಯಲ್ಲಿ ಒಂದಿಷ್ಟು ದುಃಖಗಳು ಇರತ್ತೆ, ದುಃಖಗಳ ಜೊತೆಯಲ್ಲಿ ಒಂದಿಷ್ಟು ಸುಖಗಳು ಬರ್ತಾ ಇರತ್ತೆ. ನಾವು ದುಃಖ ಬರ್ಬೇಕು ಅಂತ ಬಹಳ ಪ್ರಯತ್ನ ಏನ್ ಮಾಡ್ಬೇಕಾಗಿಲ್ಲ, ಸುಮ್ನೆ ನಮ್ ಬಾಡಿಗೆ ನಾವ್ ಇದ್ರೆ ಸಾಕು, ದುಃಖ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಅದಕ್ಕೋಸ್ಕರ ಬಹಳ ಪ್ರಯತ್ನವನ್ನೇನು ಮಾಡ್ಬೇಕಾಗಿಲ್ಲ. ಹಾಗೆ ಸುಖಕ್ಕೋಸ್ಕರವಾಗಿಯೂ ಪ್ರಯತ್ನವನ್ನ ಮಾಡ್ಬೇಕಾಗಿಲ್ಲ. ನಾವು ಬೇಡ ಅಂತಂದ್ರು ಸುಖಗಳು ಬರ್ತಾನೇ ಇರತ್ತೆ. ಆದ್ರೆ ನಮಗೆ ಭ್ರಾಂತಿ, ನಾನಿಷ್ಟು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ, ನಾನಿಷ್ಟು ಪ್ರಯತ್ನ ಪಡ್ಲಿಲ್ಲ ಅಂತಂದ್ರೆ ನಾನು ಸುಖವಾಗಿರಲಾರೆ, ನಮ್ಮ ಪ್ರಯತ್ನ ಇಲ್ಲದ ಹೊರತು ನನಗೆ ಸುಖ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಬಹಳ ಪ್ರಯತ್ನ ಪಟ್ಟು ಈ ಪದಾರ್ಥಗಳನ್ನು ಸಂಪಾದನೆ ಮಾಡಿಕೊಂಡೆ ಅಂತಂದ್ರೆ ಮಾತ್ರ ನಾನು ಸುಖವಾಗಿರಬಲ್ಲೆ. ನನಗೆ ಇಷ್ಟು ಮೆತ್ತಗಿರ್ಬೇಕು ಹಾಸಿಗೆ, ಈ ತರದ ದಿಂಬಿರ್ಬೇಕು ಅಂದ್ರಷ್ಟೇ ನಿದ್ದೆ ಬರೋದ್ರಿ ಅಂತ ಹೇಳ್ತಾರೆ. ಈ ಮೆತ್ತಗಿನ ಹಾಸಿಗೆ ದಿಂಬು ಎಲ್ಲಿವರೆಗೂ? ನಮಗೆ ನಿದ್ರೆ ಹತ್ತುವವರೆಗೆ. ನಿದ್ರೆ ಹತ್ತಿದ ಮೇಲೆ ನೀವು ಕಲ್ಲಿನ ಮೇಲೆ ಮಲ್ಕೊಂಡಿರಿ, ಹಾಸಿಗೆ ಮೇಲೆ ಮಲ್ಕೊಂಡಿರಿ, ಏನು ವ್ಯತ್ಯಾಸ ಆಗೋದು. ಕಠಿಣವಾದ ಆಯಾಸವನ್ನು ಪಟ್ಟಂತಹ ವ್ಯಕ್ತಿಗೆ ಕಲ್ಲು ಒಂದೇ, ಮೆತ್ತಗಿನ ಹಾಸಿಗೆಯೂ ಒಂದೇ. ಅದಕ್ಕೆ ಒಂದು ಕಡೆಯಲ್ಲಿ ಒಂದು ಒಳ್ಳೆ ಮಾತು ಬರುತ್ತೆ, ಸಂಸ್ಕೃತದಲ್ಲಿ ಒಂದು ಮಾತಿದೆ, ಹಗಲನ್ನ ಹೇಗ್ ಕಳಿಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಗಾದೆ ಮಾತಿನ ರೀತಿಯಲ್ಲಿ ಹೇಳ್ತಾರೆ. ರಾತ್ರಿ ಹಾಸಿಗೆಯಲ್ಲಿ ಮಲಗಿದ ತತ್ಕ್ಷಣದಲ್ಲಿ ನಿದ್ದೆ ಹತ್ತಬೇಕು, ಆ ರೀತಿಯಾಗಿ ಹಗಲು ಬದುಕಬೇಕು. ಎಷ್ಟು ಮನೋಜ್ಞವಾದ ಮಾತಿದು. ಯಾವ ವ್ಯಕ್ತಿ ಹಗಲಿನಿಂದ ರಾತ್ರಿಯವರೆಗೆ ಇನ್ನೊಬ್ಬರ ತಲೆಯನ್ನು ಹೊಡೆದು ಬದುಕ್ತಾ ಇರ್ತಾನೋ, ಮೋಸ ಮಾಡಿ ಬದುಕ್ತಾ ಇರ್ತಾನೋ, ವಂಚನೆಯಿಂದ ಜೀವನವನ್ನು ನಡೆಸ್ತಾ ಇರ್ತಾನೋ, ಅಂತಹ ವ್ಯಕ್ತಿ ಒಂದೇ ಒಂದು ಕ್ಷಣದಲ್ಲೂ ಕೂಡ ನೆಮ್ಮದಿಯ ನಿದ್ರೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಂದ ನನಗೆ ಅಪಾಯ ಬಂದಿತೋ, ಯಾರು ನನ್ನ ಸಂಪತ್ತನ್ನು ಅಪಹಾರ ಮಾಡಿಕೊಂಡು ಹೋಗ್ತಾರೋ ಅಂತ ಪ್ರತಿ ಕ್ಷಣದಲ್ಲೂ ಕೂಡ ಬೇಗುದಿಯಲ್ಲಿ, ಚಿಂತೆಯ ಬೇಗುದಿಯಲ್ಲಿ ಬಿದ್ದು ಸಾಯ್ತಾ ಇರ್ತಾನೆ. ಎಂದಿಗೂ ಅವನ ಮನಸ್ಸಿನಲ್ಲಿ ಪ್ರಶಾಂತತೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಶಾಂತಿ ಸಿಗೋದು ಯಾವಾಗ, ಪ್ರಶಾಂತವಾದಂತಹ ನಿದ್ರೆ ಬರೋದು ಯಾವಾಗ ಅಂತಂದ್ರೆ ಸ್ವಚ್ಛವಾದ ಜೀವನವನ್ನು ನಡೆಸಿದಾಗ. ಮೋಸ ಇಲ್ಲದೆ ಇರುವಂತಹ ಪ್ರಾಮಾಣಿಕವಾದ ಜೀವನವನ್ನು ನಡೆಸುವ ವ್ಯಕ್ತಿಗೆ ಮಾತ್ರ ರಾತ್ರಿ ಹಾಸಿಗೆಗೆ ಹೊರಗಿದ ತತ್ಕ್ಷಣದಲ್ಲಿ ನಿದ್ರೆ ಬಂದ್ಬಿಡತ್ತೆ. ಇಲ್ಲ ಅಂತಂದ್ರೆ ಟ್ಯಾಬ್ಲೆಟ್ಗಳನ್ನು ತಗೊಳ್ಬೇಕು, ಎಷ್ಟೇ ಮೆತ್ತಗಿನ ಹಾಸಿಗೆ ಇರಬಹುದು, ದಿಂಬಿರಬಹುದು, ಈ ಮೆತ್ತಗಿನ ಹಾಸಿಗೆ ದಿಂಬುಗಳು ನಿದ್ರೆಯನ್ನು ತಂದು ಕೊಡೋದಿಲ್ಲ. ನಮ್ಮ ಪ್ರಾಮಾಣಿಕವಾದ ಜೀವನ ಇದು ನಿದ್ರೆಯನ್ನು ತಂದು ಕೊಡತ್ತೆ. ಇಲ್ಲ ಅಂತಾದ್ರೆ ಎಷ್ಟೇ ದೊಡ್ಡ ಬೆಲೆ ಬಾಳುವ ಹಾಸಿಗೆಗಳನ್ನ ಹಾಸಿಕೊಂಡು, ಎಷ್ಟು ಭವ್ಯವಾದ ಮನೆಯಲ್ಲಿ ಮಲಗಿದ್ರು ನಿದ್ರೆ ನಮ್ಮಿಂದ ದೂರದಲ್ಲಿ ಇರತ್ತೆ. ಹಾಗಾದ್ರೆ ನಾವು ಸುಖಕ್ಕೋಸ್ಕರ ಅಂತ ಬಹಳ ಪ್ರಯಾಸ ಪಡ್ಬೇಕಾಗಿಲ್ಲ. ನಾವು ಬೇಡ ಅಂತಂದ್ರು ಸುಖ ನಾನೇನು ಅಂದುಕೊಂಡಿದ್ದಿಲ್ಲ, ಅನಾಯಾಸವಾಗಿ ಈ ತರದ ಘಟನೆಗಳ ಜೀವನದಲ್ಲಿ ಆಗೋಯ್ತು, ಅನಿರೀಕ್ಷಿತವಾದ ಘಟನೆಗಳು, ದುಃಖದ್ದು ಆಗಿರತ್ತೆ, ಸುಖದ್ದು ಆಗಿರತ್ತೆ. ನಮಗೆ ಇದಕ್ಕೆ ಏನಿದೆ ಅಂತಂದ್ರೆ ಕೆಲವೊಂದಿಷ್ಟು ಜನದ್ದು ಕಾಮಾಲೆ ಕಣ್ಣವ್ರಿಗೆ ಕಂಡಿದ್ದೆಲ್ಲ ಹಳದಿ ಅಂತ. ನಮ್ಮ ಕಣ್ಣು ಎಲ್ಲಿ ಅಂತಂದ್ರೆ ನಚಾತ್ರಾತೀವ ಕರ್ತವ್ಯಂ ದೋಷ ದೃಷ್ಟಿ ಪರಮ್ಮನಃ ದೋಷೋಖ್ಯವಿದ್ಯಮಾನೋಪಿ ತತ್ಪರಾಣಾಂ ಪ್ರದೃಶ್ಯತೆ. ಮನುಷ್ಯರು ಇವನಲ್ಲಿ ಏನು ಕೆಟ್ಟದ್ದು ಇದೆ ಅಂತ ನೋಡ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಮನಸ್ಸು ಏನ್ ಮಾಡ್ತಾ ಇರತ್ತೆ ಅಂದ್ರೆ ಇವನಲ್ಲಿ ಏನ್ ಕೆಟ್ಟದಿದೆ, ಏನ್ ದೋಷಗಳಿದೆ ಅಂತ ಹುಡುಕೋದ್ರಲ್ಲೇ ಬಹಳ ಆಸಕ್ತಿ ಇರತ್ತೆ ನಮ್ಮ ಮನಸ್ಸಿಗೆ. ಒಳ್ಳೇದನ್ನ ಗ್ರಹಣೆ ಮಾಡೋದು ಅಷ್ಟು ಸುಲಭವಾಗಿ ಮನಸ್ಸಿಗೆ ಬರೋದಿಲ್ಲ. ಯಾರಲ್ಲಾದ್ರೂ ಒಂದು ಒಳ್ಳೆ ಗುಣ ಇದೆ ಅಂತಂದ್ರೆ ಆ ಒಳ್ಳೆ ಗುಣವನ್ನ ಅಷ್ಟು ಸುಲಭವಾಗಿ ನಮ್ಮ ಮನಸ್ಸು ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಆ ಗುಣಗಳು ಇರೋದಿಲ್ಲಲ್ಲ, ಅದಕ್ಕೆ ನಮ್ಮ ಮನಸ್ಸು ಅದನ್ನ ಅಷ್ಟು ಬೇಗ ಸ್ವೀಕಾರ ಮಾಡೋದಿಲ್ಲ. ಆದ್ರೆ ದೋಷಗಳನ್ನು ಗ್ರಹಣೆ ಮಾಡ್ಬೇಕು ಅಂದ್ರೆ ಬಹಳ ಪ್ರಯತ್ನ ಮಾಡ್ಬೇಕಾಗಿಲ್ಲ. ನಮಗೆ ಚಂದ್ರನನ್ನು ನೋಡಿದಾಗ ಪೌರ್ಣಮಿಯ ಚಂದ್ರನಲ್ಲೂ ಕಾಣೋದು ನಮಗ್ ಕಲೆಗಳೇ, ಕಪ್ಪು ಕಾಣುತ್ತೆ.
ಎಲ್ಲ ಒಳ್ಳೆ ಊಟ ಮಾಡಿಸಿರ್ತಾರೆ, ಒಳ್ಳೆ ಊಟಕ್ಕೆ ಹಾಕಿರ್ತಾರೆ, ಆದ್ರೆ ಮಜ್ಜಿಗೆ ತುಂಬಾ ನೀರಾಗಿತ್ತು, ಊಟ ಎಲ್ಲ ಚೆನ್ನಾಗಿತ್ತು, ಮಜ್ಜಿಗೆ ಮಾತ್ರ ನೀರಾಗಿತ್ತು ಅಂತ ಹೇಳ್ತಾರೆ. ಮೊಸರಲ್ಲಿ ಕಲ್ಲಿತ್ತು, ಮೊಸರಲ್ಲಿ ಕಲ್ಲು ಬರ್ಲಿಕ್ಕೆ ಸಾಧ್ಯ ಏನು? ಹಾಗೆ ನಮ್ಮ ಮನಸ್ಸು ಬರೀ ದೋಷಗಳನ್ನ ಗ್ರಹಣೆ ಮಾಡ್ತಾ ಇರುತ್ತೆ. ನಚಾತ್ರ ಅತೀವ ಕರ್ತವ್ಯಂ ದೋಷ ದೃಷ್ಟಿ ಪರಮ್ಮನಃ. ದೋಷಗಳು ಇಲ್ಲದೆ ಹೋದ್ರೂ ಕೂಡ ಕೆಟ್ಟ ಮನಸ್ಸಿನವರಿಗೆ ಕಂಡಿದ್ದೆಲ್ಲ ಬರೀ ದೋಷಗಳೇ ಕಾಣಿಸ್ತಾ ಇರುತ್ತೆ. ಎಲ್ಲಿ ನೋಡ್ತಾನೋ ಅಲ್ಲಿ ಬರೀ ದೋಷಗಳೇ ಕಾಣ್ತಾ ಇರುತ್ತೆ. ವ್ಯಕ್ತಿಯ ಗುಣಭಾವನೆಗಳು ಯಾವುದು ಕಾಣೋದೇ ಇಲ್ಲ. ಹಾಗಾಗಿ ಈ ನಮಗೆ ಜೀವನದಲ್ಲಿ ಸುಖಗಳು ಕೂಡ ಬಯಸದೇನೆ ಬೇಕಾದಷ್ಟು ಬಂದಿರತ್ತೆ. ಆದ್ರೆ ಆ ಸುಖದ ಎಲ್ಲ ಅಂಶಗಳನ್ನ ಬಿಟ್ಟು ಅಯ್ಯೋ ಜೀವನದಲ್ಲಿ ಇಷ್ಟು ಕಷ್ಟ ಇದೆರಿ ಅಷ್ಟು ಕಷ್ಟ ಇದೆರಿ ಅಂತ ಗೋಳ ಆಡ್ತಾ ಇರ್ತೇವೆ. ಹಾಗಾಗಿ ನೀವು ಸುಖಕ್ಕೋಸ್ಕರ ಈ ಶರೀರ ಸಿಕ್ಕಾಗ ಸುಖಭೋಗವನ್ನು ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಬಹಳ ಪ್ರಯಾಸ ಪಟ್ಟು ಅದಕ್ಕೋಸ್ಕರ ಅಂತ ಒದ್ದಾಡಬೇಕಾದ ಅನಿವಾರ್ಯತೆ ಇಲ್ಲ. ಯಾಕೆ ಅಂದ್ರೆ ಭೋಗಕ್ಕೋಸ್ಕರವಾಗಿಯೇ ಅನೇಕ ಶರೀರಗಳಿವೆ. ಆ ಶರೀರಗಳಲ್ಲಿ ಬೇರೆ ಕೆಲಸ ಇಲ್ಲವೇ ಇಲ್ಲ, ಸಾಧನೆಗೆ ಅವಕಾಶವೇ ಇಲ್ಲ. ಬೇರೆ ಶರೀರಗಳಲ್ಲಿ ಮಾಡಬೇಕಾದದ್ದೇನು ಅಂದ್ರೆ ಬರೀ ಭೋಗ ಅಷ್ಟೇ. ಪುಣ್ಯ ಅಥವಾ ಪಾಪಗಳ ಭೋಗವನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ. ಬೇರೆ ಶರೀರಗಳು ಸಿಕ್ಕಾಗ ಸಾಧನೆ ಮಾಡ್ಲಿಕ್ಕೆ ಅಂತ ಇರುವ ಏಕೈಕ ಶರೀರ ಅದು ಮನುಷ್ಯನ ಶರೀರ. ಹೀಗಾಗಿ ಸಾಧನೆ ಮಾಡ್ಲಿಕ್ಕೆ ಬೇಕಾದಂತಹ ಅತ್ಯಪರೂಪವಾದಂತಹ ಈ ಮನುಷ್ಯನ ಶರೀರ ಸಿಕ್ಕಾಗ ಆ ಶರೀರವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ನೀವು ಬಹಳ ಪ್ರಯಾಸ ಪಡಬೇಕಾಗಿಲ್ಲ. ನೀವು ಭಗವಂತನ ಸಾಧನೆಗೆ ಅಂತ ಶರೀರವನ್ನು ಮೀಸಲಾಗಿಟ್ರೆ ಸಾಕು, ಬೇಡದೇ ಇರುವ ಅದೃಷ್ಟಗಳೆಲ್ಲವೂ ಕೂಡ ನಿಮ್ ಹತ್ರಕ್ಕೆ ಬಂದ್ಬಿಡತ್ತೆ. ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಸಮುದ್ರದ ಬಳಿಯಲ್ಲಿ ನದಿಗಳೆಲ್ಲ ಹರಿದುಕೊಂಡು ಬರುತ್ತೆ. ಸಮುದ್ರ ರಾಜ ಹೋಗಿ ನದಿಗಳೆಲ್ಲ ಬನ್ನಿ, ನನ್ನಲ್ಲಿರೋ ನೀರೆಲ್ಲ ಬತ್ತಿ ಹೋಗಿದೆ, ನೀವು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ನನ್ನ ನೀರೆಲ್ಲ ಖಾಲಿ ಆಗಿ ಹೋಗ್ಬಿಡತ್ತೆ ಟ್ಯಾಂಕ್ ತರ ಅಂತ ಕೇಳ್ಕೊಳ್ಳೋದಿಲ್ಲ. ಕೇಳದೆ ಇದ್ರೂ ಕೂಡ ಆ ನದಿಗಳ ನೀರೆಲ್ಲವೂ ಕೂಡ ಬಂದು ಸಮುದ್ರವನ್ನೇ ಸೇರತ್ತೆ. ಹಾಗೆ ಜ್ಞಾನಿಗಳು ಭಗವಂತನ ಭಕ್ತರು ಯಾರಿದ್ದಾರೋ ಅವರೆಲ್ಲ ದೊಡ್ಡ ಸಮುದ್ರದ ಹಾಗೆ. ಅವ್ರು ಬಯಸಬೇಕಾಗಿಲ್ಲ, ಅಯ್ಯೋ ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು ಅಂತ ಬಯಸಬೇಕಾಗಿಲ್ಲ. ಬಯಸದೇ ಇದ್ರೂ ಕೂಡ ತೃಪ್ತಿಯಿಂದ ಜೀವನವನ್ನ ನಡೆಸಲಿಕ್ಕೆ ಬೇಕಾದಂತಹ ಸೌಭಾಗ್ಯಗಳು ಅವರ ಹತ್ರ ಬಂದೇ ಬರುತ್ತೆ. ತೃಪ್ತಿ ಹೊಂದಿಲ್ಲ ಅಂದ್ರೆ ಕಷ್ಟ ಅಷ್ಟೇ. ತೃಪ್ತಿಯಿಂದ ಒಬ್ಬ ವ್ಯಕ್ತಿ ಜೀವನವನ್ನ ಮಾಡ್ಲಿಕ್ಕೆ ಬೇಕಾದಂತಹ ಸಾಧನ ಸೌಕರ್ಯಗಳೇನಿದೆಯೋ ಅದು ಬೇಡ ಅಂತಂದ್ರು ಎಲ್ರಿಗೂ ಬರುತ್ತೆ ಅಂತಂದಾಗ ಭಗವಂತನ ಭಕ್ತರಿಗೆ ಬರೋದಿಲ್ಲ ಅಂತ ಮತ್ತೇನು ಹೇಳ್ಬೇಕೇನು. ಅದರಿಂದ ಸುಖಕ್ಕೋಸ್ಕರ ಅಂತ ಬಹಳ ಪ್ರಯಾಸ ಪಡಬೇಡ. ಬಯಸದೇ ಇದ್ರೂ ಕೂಡ ಅದು ಎಲ್ಲವೂ ಸಿಗತ್ತೆ. ಅದಕ್ಕೋಸ್ಕರ ಅಂತ ಪ್ರಯತ್ನ ಪಡ್ತಾ ಹೋದೆ ಅಂತಂದ್ರೆ ನಿನ್ನ ಅಮೂಲ್ಯವಾದಂತಹ ಜೀವನ ಬರೀ ಸುಖವನ್ನ ಗಳಿಸುವುದರಲ್ಲಿ ವ್ಯರ್ಥವಾಗಿ ಹೋಗತ್ತೆ. ಈಗಲೂ ಭೋಗಕ್ಕೋಸ್ಕರ ಅಂತ ಮೀಸಲಾಗಿಟ್ಟಿ ಅಂತಂದ್ರೆ ನಮಗೆ ಉತ್ತಮ ಶರೀರಗಳ ಪ್ರಾಪ್ತಿ ಅಲ್ಲ, ಹೊರತಾಗಿ ನೀಚ ಯೋನಿಗಳಲ್ಲಿ ಹುಟ್ಟಿ ಆ ಶರೀರಗಳಲ್ಲಿ ಕ್ರಿಮಿ ಕೀಟಗಳಾಗಿ ಹುಟ್ಟಿ ಅಮೇಧ್ಯ ಮಲ ಮಾಂಸ ಇವುಗಳ ಮಧ್ಯದಲ್ಲಿ ಬೆಳೆಯಬೇಕಾದ ಅಲ್ಲಿಯೇ ಇರಬೇಕಾದಂಥ ದೊಡ್ಡ ಅನರ್ಥ ಬರುತ್ತೆ. ಹಾಗಾಗಿ ಭಗವಂತನ ಪಾದ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಸುಖ ಮೈಂದ್ರಿಯಕಂ ದೈತ್ಯಾಹ ದೇಹ ಯೋಗೇನ ಯೋಗಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಂ ಅಯತ್ನತಃ. ಎಷ್ಟು ಒಳ್ಳೆ ಮಾತು. ದುಃಖವನ್ನ ಬಯಸಿ ಯಾರೂ ಪಡೆಯೋದಿಲ್ಲ. ಬಯಸಿ ಬಯಸಿ ನಮಗೆ ದುಃಖ ಆಗಬೇಕು ಅಂತ ಯಾರೂ ದುಃಖವನ್ನ ಬಯಸಿ ಪಡೆಯೋದಿಲ್ಲ. ಆದರೂ ದುಃಖಗಳು ತಾನಾಗೇ ಒದಗಿ ಬರುತ್ತೆ. ಹೇಗೋ ಅದೇ ರೀತಿಯಾಗಿ ಸುಖಕ್ಕೂ ಕೂಡ ದೇಹಿಯಾದಂತಹ ಈ ಶರೀರದಲ್ಲಿರುವಂತಹ ಜೀವ ಬಹಳ ಪ್ರಯತ್ನ ಮಾಡಬೇಕಾಗಿಲ್ಲ. ಪ್ರಯತ್ನ ಪಡದೇ ಇದ್ರೂ ಕೂಡ ಈ ದುಃಖಗಳು ಹೇಗೆ ಬಯಸದೇ ಇದ್ರು ಬರುತ್ತೋ ಹಾಗೆ ಸುಖಗಳು ಕೂಡ ಬಂದೇ ಬರುತ್ತೆ. ಸರ್ವತ್ರ ಲಭ್ಯತೆ ದೈವಾತ್, ಅದೃಷ್ಟ ವಶದಿಂದಾಗಿ ನಮಗೆ ಅವು ಎಲ್ಲವೂ ಕೂಡ ಸಿಕ್ಕಿಬಿಡತ್ತೆ. ಅದರಿಂದ ತತ್ ಪ್ರಯಾಸೋ ನ ಕರ್ತವ್ಯ ಯತಃ ಆಯುರ್ವ್ಯಯ ಪರಂ ನ ತಥಾ ವಿಂದತೆ ಕ್ಷೇಮಂ ಮುಕುಂದ ಚರಣಾಂಬುಜಂ. ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡ್ಲಿಲ್ಲ ಅಂತ ಎಷ್ಟು ಹಿಂದಿನ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ ಅಂತ ಈ ಜನ್ಮದಲ್ಲಿ ಅನೇಕ ಸಾರಿ ನಮ್ಮನ್ನು ನಾವು ಹಳಿದುಕೊಳ್ತಾ ಇರ್ತೇವೆ. ಛೆ, ಹಿಂದಿನ ಜನ್ಮದಲ್ಲಿ ಯಾರಿಗೇನ್ ಅನ್ಯಾಯ ಮಾಡಿದ್ನೋ ಏನೋ ಅದಕ್ಕೆ ಈ ತರ ಆಗ್ತಾ ಇದೆ ಅಂತ. ಹಾಗಾದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಅನ್ಯಾಯಗಳಿಂದ ಇಷ್ಟೆಲ್ಲ ಅನರ್ಥಗಳನ್ನ ಅನುಭವಿಸ್ತಾ ಇದ್ದೇವೆ ಅಂತ ಗೊತ್ತಿದ್ದ ನಾವು
ಮುಂದಿನ ಜನ್ಮಗಳಲ್ಲಿ ಈ ರೀತಿಯಾಗಿ ಆಡಿಕೊಳ್ಳಬಾರದು ಅಂತಾದ್ರೆ ನಮ್ಮ ಜೀವನ ಹೇಗಿರಬೇಕು ಅನ್ನೋದನ್ನ ತಿಳಿದುಕೊಂಡು ಹಾಗೆ ಬದುಕಬೇಕಲ್ಲ. ಅದಕ್ಕೋಸ್ಕರ ತತ್ ಪ್ರಯಾಸೋ ನ ಕರ್ತವ್ಯ ಯತಃ ಆಯುರ್ ವ್ಯಯ ಪರಂ. ನಮ್ಮ ಜೀವನದಲ್ಲಿ ಗೊತ್ತಿಲ್ಲದೆ ಇರುವ ಹಾಗೆ ನಮ್ಮ ದೊಡ್ಡ ಸಂಪತ್ತು ಆಯುಷ್ಯ ಇದು ಕಳೆದು ಹೋಗ್ತಾ ಇರತ್ತೆ. ಜನರೆಲ್ಲ ಒಂದು ಮಾತಿದೆ, ಜನರೆಲ್ಲ ಸೂರ್ಯ ಹುಟ್ಟಿದಾಗ ನೋಡಿ ಎಷ್ಟು ಚೆನ್ನಾಗಿ ಸೂರ್ಯ ಕಾಣಿಸ್ತಾ ಇದ್ದಾನೆ ಅಂತ ನೋಡಿ ಸಂತೋಷ ಪಡ್ತಾರೆ. ರಾತ್ರಿ ಆಯ್ತು ಅಂತಂದ್ರೆ ಅಪ್ಪ ಇವತ್ತಿನ ಕೆಲಸ ಮುಗೀತು, ಮನೆಗೆ ಹೋಗಿ ಸುಖವಾಗಿ ಟಿವಿ ಮುಂದೆ ಕಾಲ್ ಚಾಚ್ಕೊಂಡು ಮಲ್ಕೊಳ್ಬಹುದು ಅಂತ ಸುಖದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಹಗಲಾದ್ರೆ ಒಂದು ತರದ ಸಂತೋಷ, ರಾತ್ರಿ ಆದ್ರೆ ಒಂದು ತರದ ಸಂತೋಷ. ಆದ್ರೆ ನಿಜವಾಗಿ ನಾವು ಸಂತೋಷ ಪಡುವ ಹಾಗೆ ಜೀವನವನ್ನು ಮಾಡ್ತಾ ಇದ್ದೇವೋ? ಇಲ್ಲ. ಯಾಕೆ ಅಂತಂದ್ರೆ ಆಯುರ್ ಹರತಿ ವೈ ಪುಂಸಾಂ ಉದ್ಯನ್ನಸ್ತಂ ನಯನ್ನಸೌ. ಹಗಲು ರಾತ್ರಿಗಳಾದಾಗ, ಹಗಲಾದಾಗ ಸೂರ್ಯ ಒಂದು 12 ಗಂಟೆ ಆಯುಷ್ಯವನ್ನು ನಮ್ಮ ಕಡೆಯಿಂದ ಕಿತ್ಕೊಂಡು ಬಿಡ್ತಾನೆ. ಹಗಲಿನಲ್ಲಿ 12 ಗಂಟೆಗಳ ಕಾಲ ಆಯುಷ್ಯವನ್ನು ಸೂರ್ಯ ಕಿತ್ಕೊಂಡು ಹೋಗ್ತಾನೆ. ರಾತ್ರಿ ಆಯ್ತು ಅಂತಂದ್ರೆ ಚಂದ್ರ 12 ಗಂಟೆಗಳ ಆಯುಷ್ಯವನ್ನು ಕಿತ್ಕೊಂಡು ಹೋಗ್ತಾನೆ. ನಮ್ಮಲ್ಲಿರುವ ಸಂಪತ್ತನ್ನ ಕಳ್ಳತನ ಮಾಡುವಂತಹ ವ್ಯಕ್ತಿಗಳನ್ನು ನೋಡಿ, ಅಪಹಾರ ಮಾಡುವ ವ್ಯಕ್ತಿಗಳನ್ನು ನೋಡಿ ಹಗಲು ರಾತ್ರಿಗಳಲ್ಲಿ ಸಂತೋಷ ಪಡ್ತಾರಲ್ಲ ಜನ, ಎಂಥ ಮೂರ್ಖರಿವರು ಅಂತ ಈ ಒಂದು ಸುಭಾಷಿತಕಾರ ಹೇಳ್ತಾನೆ. ಹಾಗಾಗಿ ಈ ಆಯುಷ್ಯ ಸೋರಿ ಹೋಗ್ತಾ ಇದೆ. ಇಂತಹ ಸೋರಿ ಹೋಗದೆ ಇರೋ ಹಾಗೆ ಮಾಡ್ಕೊಳ್ಬೇಕು. ಆಯುಷ್ಯ ವ್ಯಯವಾಗಬೇಕು, ಸಾರ್ಥಕವಾಗಿ ವ್ಯಯ ಆಗಬೇಕು. ಅದಕ್ಕೆ ಮುಕುಂದನ ಪಾದ ಸೇವೆಗಳನ್ನು ಮಾಡಿ ಅಂತ ಪ್ರಹ್ಲಾದ ಆ ದೈತ್ಯ ಬಾಲಕರಿಗೆ ಹೇಳ್ತಾ ಇದ್ದಾನೆ. ತಥೋ ಯಥೇತ ಕುಶಲಃ ಕ್ಷೇಮಾಯ ಚ ತಮಾಶ್ರಿತಃ ಶರೀರಂ ಪೌರುಷಂ ಯಾವತ್ ನ ವಿಪದ್ಯೇತ ಪುಷ್ಕಲಂ. ಎಲ್ಲಿವರೆಗೂ ನಮ್ಮ ಇಂದ್ರಿಯಗಳೆಲ್ಲ ಬಲಿಷ್ಠವಾಗಿರುತ್ತೋ ಅಲ್ಲಿವರೆಗೂ ಚೆನ್ನಾಗಿ ಸಾಧನೆಗಳನ್ನ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಡ್ಬೇಕು. ಎಷ್ಟೋ ಕಡೆಗಳಲ್ಲಿ ಪ್ರವಚನಕ್ಕೆ ಹೋದಾಗ ಎಷ್ಟು ಆಸಕ್ತಿಯಿಂದ ಬಂದು ಕೂತಿರ್ತಾರೆ, ಆದ್ರೆ ಬಂದವ್ರಿಗೆ ಕಿವಿನೇ ಕೇಳೋದಿಲ್ಲ. ಪ್ರವಚನಕ್ಕೆ ಬಂದು ಕೂತಿರ್ತಾರೆ, ಆದ್ರೆ ಕಣ್ಣು ಕಿವಿಗಳೆಲ್ಲ ಚೆನ್ನಾಗಿದ್ದಾಗ ಏನ್ ಮಾಡಿದ್ರು ಅಂತಂದ್ರೆ ಚೆನ್ನಾಗಿ ಭೋಗ ಮಾಡಿಬಿಟ್ಟಿದ್ದೇವೆ ಅಂತ. ನಾವೆಲ್ಲ ಹಾಗೆ ಇದ್ದು ಕಿವಿಗಳು ಕಿವುಡವಾಗಿರತ್ ನಮಗೆ. ಈ ಯೌವನದಲ್ಲಿದ್ದಾಗ, ಯೌವನದ ಬಿಸಿ ರಕ್ತದಲ್ಲಿದ್ದಾಗ, ಆ ಇಂದ್ರಿಯಗಳೆಲ್ಲ ಚೆನ್ನಾಗಿದ್ದಾಗ ಈ ಪರಮಾತ್ಮನ ವಿಷಯಗಳನ್ನ ಕೇಳದೇನೆ ಕಿವಿಗಳು ಕಿವುಡವಾಗಿರತ್ತೆ. ಪುಣ್ಯತೀರ್ಥ ಕ್ಷೇತ್ರಗಳಿಗೆ ಹೋಗದೇನೆ ಕಾಲುಗಳು ಕುಂಟಾಗತ್ತೆ. ಪರಮಾತ್ಮನ ಅರ್ಚನೆಯನ್ನು ಮಾಡದೇನೆ ಕೈ ಇಲ್ಲದೆ ಇರೋರಾಗಿರ್ತೇವೆ. ಭಗವಂತನ ಆಲಯಗಳನ್ನ, ಭಗವಂತನ ಮೂರ್ತಿಗಳ ದರ್ಶನ ಇಲ್ಲದೇನೆ ಕುರುಡರಾಗಿರ್ತೇವೆ. ನಾವೆಲ್ಲ ಅಂಗವಿಕಲರೇ, ಎಲ್ಲ ಇದ್ದು ಇಲ್ಲದೆ ಇರುವವರ ಹಾಗೆಯೇ ಇರ್ತೇವೆ. ಆದ್ರೆ ಆ ರೀತಿ ಮಾಡಬಾರ್ದು. ಎಲ್ಲ ಇಂದ್ರಿಯಗಳು ಬಲಿಷ್ಠವಾದಾಗ ಎಲ್ಲಿವರೆಗೂ ಈ ಶರೀರ ಗಟ್ಟಿಯಾಗಿರತ್ತೋ ಅಲ್ಲಿವರೆಗೂ ದುಡಿತೇನೆ ಅಂತಂತಾರಲ್ಲ, ದುಡಿಬೇಕು. ಅದು ಹೇಗೆ ಅಂತ ಮುಂದೆ ಗೃಹಸ್ಥ ಧರ್ಮಾಚರಣೆಯನ್ನ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ನಾರದರು ಯುಧಿಷ್ಠಿರಿಗೆ ಉಪದೇಶವನ್ನು ಕೊಡುವ ಸಂದರ್ಭ ಇದೆ. ನಾವೆಲ್ಲ ಹಾಗಾದ್ರೆ ಮನೆ ಮಠ ಮಾರ್ಕೊಂಡು ಹೋಗ್ಬಿಡ್ಬೇಕಾ ಅಂತ ಕೇಳ್ಬೇಕಾಗತ್ತೆ. ಅದಕ್ಕೆ ನಾವೆಲ್ಲ ಹೇಗೆ ಜೀವನವನ್ನು ನಡೆಸಬೇಕು ಅನ್ನೋದನ್ನ ಮುಂದೆ ಹೇಳ್ತಾರೆ. ಇವ್ರು ಹೇಳ್ತಾ ಇದ್ದಾರೆ, ಈ ಇಂದ್ರಿಯಗಳೆಲ್ಲವೂ ಕೂಡ ಎಲ್ಲಿವರೆಗೂ ನಮ್ಮ ವಶದಲ್ಲಿರುತ್ತೋ, ಹತೋಟಿಯಲ್ಲಿರುತ್ತೋ, ಸಾಧನೆಗೆ ಇವುಗಳು ಸಂಪತ್ತಾಗಬೇಕು. ನಮ್ಮ ಮನುಷ್ಯ ಜೀವನ ಸಾಧನೆಗೆ ಸಂಪತ್ತಾಗಬೇಕು ಅಂತ ದಾಸರು ಹೇಳುವ ಹಾಗೆ ಸಾಧನೆಯನ್ನ ಮಾಡ್ಲಿಕ್ಕೆ ಬೇಕಾದ ಸಂಪತ್ತು ನಮ್ಮ ಆಯುಷ್ಯ ಆಗಬೇಕು, ಹೊರತಾಗಿ ಭೋಗಕ್ಕೆ ವ್ಯಯಿಸುವ ಹಣವಾಗಬಾರದು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಜೀವನ ಹೇಗ್ ಹೋಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದರಲ್ಲಿ ಒಬ್ಬ ಮನುಷ್ಯ ಪರಮಾವಧಿ ಎಷ್ಟು ವರ್ಷ ಬದುಕಬಹುದು? ಎಲ್ಲೋ ಅಪರೂಪದಲ್ಲಿ ಅಪರೂಪ, ಕೋಟಿಗೊಬ್ರು ಅಂತ ಇಟ್ಕೊಂಡು 120 125 ವರ್ಷಗಳು ಅಂತ ಇಟ್ಕೊಂಡ್ರು. ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಕಲಿಯುಗದ ಆಯುಷ್ಯ ಮನುಷ್ಯನಿಗೆ ಪರಮಾವಧಿ ಹೇಳಿರೋದು ಎಷ್ಟು ಅಂದ್ರೆ 100 ವರ್ಷ. 100 ವರ್ಷದ ಮೇಲೆ ಏನಾದ್ರೂ ಬದುಕದ ಅಂತಂದ್ರೆ ಅದು ಬೋನಸ್ ಅಷ್ಟೆ. ಅದರಲ್ಲಿ 100 ವರ್ಷದಲ್ಲಿ ಜೀವ ಹೇಗೆ ತನ್ನ ಜೀವನವನ್ನು ನಡೆಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯನಿಗೆ ಪರಮಾವಧಿ 100 ವರ್ಷಗಳ ಆಯುಷ್ಯ. ಇಂತಹ 100 ವರ್ಷದ ಆಯುಷ್ಯದಲ್ಲಿ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳದೇನೆ ಚೆನ್ನಾಗಿ ಭೋಗ ಮಾಡ್ಲಿಕ್ಕೋಸ್ಕರನೇ ದೇವರು ಈ ಶರೀರವನ್ನು ಕೊಟ್ಟಿದ್ದು ಅಂತ ತಿಳಿದುಕೊಂಡು ಇರುವಂತಹ ವ್ಯಕ್ತಿ ಯಾರಿದ್ದಾನೋ ಅವನು ಹೇಗೆ ಕಳೀತಾನೆ ಅಂದ್ರೆ, ಒಂದು ಅರ್ಧ ಜೀವನ 100ರಲ್ಲಿ ಒಂದು 50 ವರ್ಷಗಳಷ್ಟು ಕಾಲ ನಿದ್ರೆಯಲ್ಲಿ, ಓಡಾಟದಲ್ಲಿ, ಅದರಲ್ಲಂತೂ ಬಾಲ್ಯದಲ್ಲಿ ಒಂದು ವರ್ಷದವರೆಗೂ ದಿನದ ಮುಕ್ಕಾಲು ಅವಧಿ ಬರೀ ನಿದ್ರೆಯಲ್ಲಿಯೇ ಕಳೆಯುತ್ತೆ.
ಹಾಗಾಗಿ ಇಡೀ ಜೀವನದ ಅರ್ಧದಷ್ಟು ಭಾಗ ಅಜ್ಞಾನದಿಂದ ಕನಸಿನಲ್ಲಿ, ಹಗಲುಗನಸಿನಲ್ಲಿ, ಗಾಢವಾದ ನಿದ್ರೆಯಲ್ಲಿ, ಈ ಮೂರಲ್ಲಿ ತನ್ನ ಜೀವನದ 50 ವರ್ಷಗಳನ್ನು ನಾವು ಸಾರಾಸಗಟಾಗಿ ಕಳೆದು ಬಿಡುತ್ತೇವೆ. ಪುಂಸೋ ವರ್ಷ ಶತಂ ಹ್ಯಾಯುಹು ತದರ್ಧಂ ಅಜಿತಾತ್ಮನಃ. ಇದು ಯಾರಿಗೆ ಅಂತಂದ್ರೆ ಸಾಧಕರಾದವರು ಇಷ್ಟೆಲ್ಲ ಮಾಡೋದೇ ಇಲ್ಲ. ತಮ್ಮ ಜೀವನದ ಪ್ರತಿ ಕ್ಷಣವೂ ಕೂಡ ಸಾರ್ಥಕವಾಗುವ ಹಾಗೆ ಅವರು ಪ್ರಯತ್ನ ಪಡ್ತಾರೆ. ಅಂತಹ ಮಹಾ ಸಾಧಕರನ್ನ ನಾವು ಕಣ್ಣು ಮುಂದೆ ನೋಡಿದ್ದೇವೆ. ಅನೇಕ ಯತಿಗಳು ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ. ಅಂತಹ ವ್ಯಕ್ತಿಗಳನ್ನ ನಾವು ನೋಡ್ತಾ ಇರ್ತೇವೆ. ಆದರೆ ಯಾರು ತಮ್ಮ ಜೀವನ, ನಮ್ಮಂಥವ್ರು ಅಜಿತಾತ್ಮನಃ, ನಾವೆಲ್ಲ ಇಂದ್ರಿಯಗಳನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳದೇ ಇರುವಂತಹ ಪಾಮರರಾದ ಜನರು. ನಾವು ನಮ್ಮ ಜೀವನದ ಅರ್ಧ ಭಾಗವನ್ನ ಬರೀ ನಿದ್ರೆಯಲ್ಲಿ, ಊಟ ತಿಂಡಿ ಇದರಲ್ಲಿ, ಕನಸು ಕಾಣೋದ್ರಲ್ಲಿ ಕಳೆದು ಬಿಡುತ್ತೇವೆ. ನಿಷ್ಫಲಂ ಯದಸೌ ರಾತ್ರ್ಯಾಂ ಶೇತೇಂಧಂ ಪ್ರಾಪಿತಸ್ತಮಃ. ನಮಗೆ ನಾನು ಯಾರು ಅಂತ ಪರಿವೇ ಇಲ್ಲದೆ ಇರುವಂತಹ ಗಾಢವಾದ ನಿದ್ರೆಯಲ್ಲಿ ಇಂಥ ಅಮೂಲ್ಯವಾದ ಶರೀರದ ಅರ್ಧದಷ್ಟು ಆಯುಷ್ಯವನ್ನ ಕಳೆದು ಹಾಕ್ಬಿಡ್ತೇವೆ. ಶರೀರದಲ್ಲಿ ಒಂದು ಶಕ್ತಿ ಅಂತಿರತ್ತೆ. ನಾವು ನಾ ಶರೀರವನ್ನು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೇನೆ ಅಂತ ನಾವು ಹೇಳ್ಕೊಳ್ತಾ ಇರ್ತೇವೆ. ಒಳ್ಳೆ ವ್ಯಾಯಾಮ ಮಾಡ್ಕೊಂಡು, ಒಳ್ಳೆ ಊಟ ತಿಂಡಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನಮ್ಮ ದೇಹವನ್ನ ಕಾಪಾಡಿಕೊಂಡಿದ್ದೇವೆ ಅಂತ ಅನ್ಕೊಳ್ತಾ ಇರ್ತೇವೆ. ಆದ್ರೆ ನಮಗೆ ಗೊತ್ತಿಲ್ಲದೇನೆ ನಮ್ಮದಲ್ಲಿರುವಂತಹ ಶರೀರದಲ್ಲಿರುವ ಶಕ್ತಿ ಹ್ರಾಸವಾಗ್ತಾ ಹೋಗ್ತಾ ಇರತ್ತೆ. ಉದಾಹರಣೆಗೆ ನಾವು ಯಾವುದೋ ಒಂದು ಒಳ್ಳೆ ಕಾರನ್ನು ತಗೊಂಡಿರ್ತೇವೆ. ಕಾರನ್ನು ಒಳ್ಳೆ ಅದನ್ನ ಸರ್ವಿಸ್ ಕೊಡೋದು, ಚೆನ್ನಾಗಿ ಒರೆಸೋದು, ಆ ಕಾರಿಗೆ ಏನೋ ಅಪಘಾತಗಳಾಗದೇ ಇರೋ ಹಾಗೆ ಚೆನ್ನಾಗಿ ಆ ಕಾರನ್ನು ನೋಡ್ಕೊಳ್ತಾ ಇರ್ತೇವೆ. ಒಂದು 10 ವರ್ಷಗಳಾಗ್ಲಿ, ಆದರೂ ಆ ಇಂದ್ರಿಯಗಳು ನಿರಂತರವಾಗಿ ಚಲನೆಯಲ್ಲಿರೋದ್ರಿಂದ ಹೊಸ ಕಾರಿಗೂ ಹಳೆ ಕಾರಿಗೂ ನೋಡಿದ್ರೆ ಅದರ ಶಕ್ತಿ ಕುಂದಿದೆ ಅಂತ ನಮಗ ಅನಸತ್ತೆ. ಹೊಸ ಹೊಸ ಜನರೇಷನ್ನಿನ ಕಾರುಗಳೆಲ್ಲ ಬಂದಾಗ, ಗಾಡಿಗಳೆಲ್ಲ ಬಂದಾಗ ನಾವು ಎಷ್ಟೇ ಚೆನ್ನಾಗಿ ಗಾಡಿಯನ್ನ ಮೇಂಟೈನ್ ಮಾಡಿದ್ರು ಕೂಡ, ರಕ್ಷಣೆ ಮಾಡಿದ್ರು ಕೂಡ ಆ ಗಾಡಿ ಹಳತಾಗಿದೆ ಅಂತ ಅನ್ಸತ್ತೆ. ಹಾಗೆ ಪ್ರತಿನಿತ್ಯದಲ್ಲಿ ನಮಗೆ ನಮ್ಮ ದೇಹದಲ್ಲಿರುವ ಶಕ್ತಿ ಕುಂದಿರೋದು ಅನುಭವಕ್ಕೆ ಬರದೇ ಹೋದರೂ ಕೂಡ ಸ್ವಲ್ಪ ವಯಸ್ಸಾದ ನಂತರದಲ್ಲಿ ಅಯ್ಯೋ ನಮ್ಮ ದೇಹದಲ್ಲಿರುವ ಶಕ್ತಿ ಒಂದೊಂದಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ, ಇಂದ್ರಿಯಗಳಲ್ಲಿರುವ ಶಕ್ತಿ ಹ್ರಾಸವಾಗ್ತಾ ಇದೆ. ಒಂದು 10 ವರ್ಷದ ಮುಂಚೆ ನನಗೆ ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇತ್ತೋ ಆ ಕೆಲಸಗಳನ್ನು ಈಗ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ನಮಗ ಅನಸತ್ತೆ. ಹಾಗಾಗಿ ಇಂತಹ ಅಮೂಲ್ಯವಾದಂತಹ ಸಮಯದಲ್ಲಿ ನಮ್ಮ ಶರೀರದಲ್ಲಿರುವ ಶಕ್ತಿಯನ್ನೆಲ್ಲವನ್ನೂ ಕೂಡ ಈ ಕಾಲ ಅಪಹಾರ ಮಾಡುವ ಸಂದರ್ಭದಲ್ಲಿ ನಮಗ್ ಗೊತ್ತಿಲ್ಲದೇನೆ ನಮ್ಮ ಶರೀರದಲ್ಲಿ ನಿದ್ರೆ ಎಂಬಂತಹ ಒಂದು ದೊಡ್ಡ ತೂತು, ಆಯುಷ್ಯವೆಂಬಂತಹ ದೊಡ್ಡ ಅಮೂಲ್ಯವಾದ ಅಮೃತವನ್ನ ಹಾಕಿಟ್ಟಂತಹ ಪಾತ್ರೆಯಲ್ಲಿ ಕೆಳಗಡೆ ಒಂದು ದೊಡ್ಡ ತೂತಿದೆ, ನಿದ್ರೆ ಅಂತ ಆ ತೂತಿಗೆ ಹೆಸರು. ಆ ತೂತಿನ ಮುಖಾಂತರವಾಗಿ, ರಂಧ್ರದ ಮುಖಾಂತರವಾಗಿ ಪ್ರತಿನಿತ್ಯದಲ್ಲೂ ಗೊತ್ತಿಲ್ಲದೆ ಇರೋ ಹಾಗೆ ತುಂಬಾ ಚಿಕ್ಕದಾದಂತಹ ರಂಧ್ರ ಅದು ಸೋರಿ ಹೋಗ್ಬಿಡತ್ತೆ. ಮೇಲ್ಗಡೆಯಿಂದ ನೋಡಿದಾಗ ನಮ್ಗೆ ಗೊತ್ತೇ ಆಗೋದಿಲ್ಲ. ಆಯ್ತು, ಶರೀರದಲ್ಲಿ 50 ವರ್ಷಗಳ ಕಾಲ ನಿದ್ರೆ, ನೀರಡಿಕೆ, ಯೋಚನೆಗಳು ಇದರಲ್ಲಿ ಹೋಯ್ತು. ಅದರಲ್ಲೂ ಇನ್ನ ಯೌವನಾವಸ್ಥೆ ಇದೆಲ್ಲ, ಆ ಯೌವನಾವಸ್ಥೆ 20 ವರ್ಷದವರೆಗೂ ಬರೋವರೆಗೂ ಅಪ್ಪ ಮಕ್ಕಳಿಗಂತೂ ಹೇಳ್ತಾನೆ ಇರ್ತಾರೆ, 20 ವರ್ಷ ಮಗನ ಮೀಸೆ ಚಿಗುರೋವರೆಗೂ ನಿನಗೇನು ಗೊತ್ತಿಲ್ಲ, ಏನು ಮಾಡ್ಲಿಕ್ಕೆ ಬರೋದಿಲ್ಲ, ನಿನಗಿನ್ನೂ ಬುದ್ಧಿ ಬೆಳೆದಿಲ್ಲ, ಅದನ್ನ ಮಾಡೋದಿಲ್ಲ, ಇದನ್ನ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಆ ಯೌವನಾವಸ್ಥೆ ಇರೋದೇ ಚೆನ್ನಾಗಿ ಆಟ ಆಡ್ಲಿಕ್ಕೆ, ಊಟ ಮಾಡ್ಲಿಕ್ಕೆ, ಭೋಗ ಮಾಡ್ಲಿಕ್ಕೆ ಅಂತಂದುಕೊಂಡು ತನ್ನ ಯೌವನಾವಸ್ಥೆಯನ್ನು ಪೂರ್ತಿಯಾಗಿ ಇದಕ್ಕೋಸ್ಕರ ಅಂತ ಕಳೆದು ಬಿಡ್ತಾನೆ. ಮುಗ್ಧಸ್ಯ ಬಾಲ್ಯ ಕೌಮಾರೈಹಿ ಕ್ರೀಡತೋ ಯಾತಿ ವಿಂಶತಿಹಿ. ಮುಗ್ಧಸ್ಯ ಬಾಲ್ಯಾವಸ್ಥೆ, ಒಂದ್ 4-5 ವರ್ಷದ ಒಳಗಿನ ಮಕ್ಕಳಿಗೆ ಚೆನ್ನಾಗಿ ಮಲಗಿಸ್ತಾರೆ, ಆಟ ಆಡ್ಲಿಕ್ಕೆ ಅಂತ ಬಿಡ್ತಾರೆ. ಆಮೇಲೆ ನಿಧಾನವಾಗಿ ಸ್ಕೂಲ್ಗಳಿಗೆ ಅಂತ ಹಾಕ್ತಾರೆ. ಏನು ಕಲಿತಾ ಇದ್ದೇನೆ ಅಂತ ಗೊತ್ತಾಗೋದ್ರೊಳಗಡೆ 10-11 ವರ್ಷ ಆಗತ್ತೆ. ಆಮೇಲೆ 20 ವರ್ಷದವರೆಗೆ ಏನು ಮಾಡ್ತಾ ಇದ್ದೇನೆ ಅಂತ ತಿಳಿಯದೇನೆ ಒಟ್ಟು ಆ ರೇಸಿನಲ್ಲಿ ಓಡ್ತಾ ಇರ್ತಾರೆ. 20 ವರ್ಷಗಳ ಕಾಲ ವ್ಯರ್ಥವಾಗಿ ಹೋಯ್ತು. ಆಟ ಆಡ್ತಾ 20 ವರ್ಷಗಳ ಕಾಲ ಹೋಯ್ತು. ಇನ್ನ ಸ್ವಲ್ಪ ವಯಸ್ಸಾಗಿದೆ ಅಂತಾದ್ರೆ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಮ್ಮ ಇಂದ್ರಿಯಗಳಲ್ಲಿರುವ ಶಕ್ತಿಗಳೆಲ್ಲ ಕಡಿಮೆ ಆಗತ್ತೆ, ಮೊದ್ಲಿನ ಹಾಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆವಾಗ ಶಕ್ತನಾಗ್ತಾನೆ. ಆವಾಗ್ಲೂ ಬಹಳ ವೇಗದಿಂದ, ಉತ್ಸಾಹದಿಂದ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಪ್ರಾರಂಭದ 20 ವರ್ಷಗಳ ಕಾಲ
ಹುಮ್ಮಸ್ಸಿನಿಂದ ಮತ್ತು ಕೊನೆ 20 ವರ್ಷಗಳಲ್ಲಿ ಹುಮ್ಮಸ್ಸಿನಿಂದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಮೊದಲಿಗೆ ಅತಿಯಾದ ಹುಮ್ಮಸ್ಸಿರೋದ್ರಿಂದ ಆಟದಲ್ಲಿ ಕಳೆದು ಹೋಗತ್ತೆ. ಹಣ್ಣಾಗಿರೋದ್ರಿಂದ ಕೊನೆ 20 ವರ್ಷಗಳ ಕಾಲ ಆ ಹುರುಪು ಇರೋದಿಲ್ಲ. ಹುರುಪು ಇಲ್ಲದೆ ಇರೋದ್ರಿಂದ ಅಷ್ಟು ಚಾಕಚಕ್ಯತೆಯಿಂದ ಕೆಲಸ ಮಾಡ್ಲಿಕ್ಕೆ ವಾರ್ಧಕ್ಯ ಅವಸ್ಥೆಯಲ್ಲಿ ಆಗೋದಿಲ್ಲ. ಇನ್ನು ಉಳಿದಂತಹ ಆಯುಷ್ಯ ಯಾವುದಕ್ಕೋಸ್ಕರ ಹೋಯ್ತು? ಮಧ್ಯದಲ್ಲಿರುವಂತಹ ಮೊದಲ 1 ರಿಂದ 20 ವರ್ಷ, ಕೊನೆ 80 ರಿಂದ 100 ವರ್ಷ ಅಂತ ಇಟ್ಕೊಳ್ಳೋಣ. ಅದ್ರಲ್ಲಿ ಒಂದಿಷ್ಟು ಕಾಲ ಬರೀ ನಿದ್ರೆ ಅದಕ್ಕೋಸ್ಕರ ಹೋಗಿದೆ. ಉಳಿದಂತಹ ಮಧ್ಯದಲ್ಲಿರುವಂತಹ ಹಗಲಿನ 20ರ ನಂತರದ ತನ್ನ ಶಕ್ತಿ ಇರುವವರೆಗಿನ ಕಾಲ ಏನಿದೆ, ಆ ಕಾಲದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ಹೇಗೆ ನಾನು ಭೋಗಗಳನ್ನ ಸಂಪಾದಿಸೋದು, ಹೇಗೆ ದೊಡ್ಡ ಮನೆಯನ್ನ ಕಟ್ಸೋದು, ಹೇಗೆ ಮುಂದಿನ ಭವಿಷ್ಯದ ಚಿಂತನೆಯನ್ನ ಮಾಡೋದು, ನನ್ನ ಮಕ್ಕಳನ್ನ ಸುಖವಾಗಿಡೋದು ಹೇಗೆ, ಮಕ್ಕಳನ್ನು ಬೆಳೆಸೋದು ಹೇಗೆ, ಹೆಂಡತಿ ಮಕ್ಕಳ ಜೊತೆಯಲ್ಲಿ ಸುಖವಾಗಿ ಕಾಲ ಕಳೆಯೋದು ಹೇಗೆ, ಇಷ್ಟು ದೊಡ್ಡ ಪರಿವಾರವನ್ನ ಸಾಕುವ ಜವಾಬ್ದಾರಿ ಹೇಗೆ, ಸಾಕೋದು ಹೇಗೆ ಅಂತ ಈ ಯೋಚನೆಗಳಲ್ಲಿ ತನ್ನ ಉಳಿದ ಇಡೀ ಗಾರ್ಹಸ್ಥ್ಯಾವಸ್ಥೆಯನ್ನ, ಮಧ್ಯದ ಅವಸ್ಥೆಯನ್ನ ಕಳೆದು ಬಿಡುತ್ತಾನೆ. ಪುಂಸ ಮುಗ್ಧಸ್ಯ ಬಾಲ್ಯ ಕೌಮಾರೇ ಕ್ರೀಡತೋ ಯಾತಿ 20 ಜರಯಾ ಗ್ರಸ್ತ ದೇಹಸ್ಯ ಯಾತ್ಯ ಕಲ್ಪಸ್ಯ 20. ಅಶಕ್ತನಾಗಿದ್ದಾನೆ, ಅದರಿಂದ ಕೊನೆ 20 ವರ್ಷ ಹೋಯ್ತು. ಅತಿಯಾದ ಆಟದಲ್ಲಿ ಆಸಕ್ತಿ ಇರೋದ್ರಿಂದ ಪ್ರಾರಂಭದ 20 ವರ್ಷ ಹೋಯ್ತು. ಇನ್ನ ಮಧ್ಯದಲ್ಲಿರುವಂತಹ ಕಾಲ ಯಾವ್ದ್ರಿಂದ ಹೋಗತ್ತೆ? ದುರಾಪೂರೇಣ ಕಾಮೇನ ಮೋಹೇನ ಚಬಲೀಯಸ ಶೇಷಂ ಗೃಹೇಶು ಸಕ್ತಸ್ಯ ಪ್ರಮತ್ತಸ್ಯಾಪಯಾತಿ. ಉಳಿದ ಇನ್ನ ಯಾವ ಆಯುಷ್ಯ ಇದೆಯೋ, ತನಗೆ ಯಾವ ಭೋಗದ ಲಾಲಸೆಗಳನ್ನ ಎಷ್ಟು ಕೊಟ್ಟರೂ ಪೂರೈಸ್ಕೊಳ್ಲಿಕ್ಕೆ ಆಗೋದಿಲ್ವೋ, ಎಷ್ಟು ಸಿಕ್ಕರೂ ಸಾಕು ಅಂತ ಅನಿಸೋದಿಲ್ವೋ, ಅಂತಹ ಭೋಗಗಳನ್ನ ಪೂರ್ತಿಯಾಗಿ ಅನುಭವಿಸಿಯೇ ಸಿದ್ಧ ಅಂತ ಟೊಂಕಕ್ಕೆ ಗಟ್ಟಿಯಾಗಿ ಬಟ್ಟೆಯನ್ನು ಕಟ್ಕೊಂಡು ಶುರು ಮಾಡ್ತಾನೆ. ಈ ರೇಸಿನಲ್ಲಿ ಓಡ್ಲಿಕ್ಕೆ ಅಂತ ಹೋಗ್ತಾನೆ. ನಮ್ಮ ಈ ಗೃಹಸ್ಥ ಜೀವನದ ಭೋಗದ ಓಟ ಹೇಗೆ ಅಂತಂದ್ ಹೇಳಿದ್ರೆ, ಟ್ರೆಡ್ ಮಿಲ್ ಅಂತಂದೆಲ್ಲ ಇರುತ್ತೆ. ಜಿಮ್ಗಳಲ್ಲಿ ಅಲ್ಲಿ ಇಲ್ಲಿ ವರ್ಕೌಟ್ ಗಳನ್ನು ಮಾಡಿಸ್ಬೇಕಾದ್ರೆ ಟ್ರೆಡ್ ಮಿಲ್ ಮೇಲೆ ನಿಲ್ಲಿಸ್ಬಿಟ್ಟು ನಡೆಸ್ತಾ ಇರ್ತಾರೆ. ಹೊರಗಡೆ ಎಲ್ಲ ಓಡಾಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಮನೇಲಿ ಅದನ್ನ ತಂದು ವಾಕಿಂಗ್ ಮಾಡಿದಾಗತ್ತೆ ಅಂತ ಟ್ರೆಡ್ ಮಿಲ್ ಮೇಲೆ ನಡೀತಾ ಇರ್ತಾರೆ. ನೀವು 10 ನಿಮಿಷ ನಡೀರಿ, 1 ಗಂಟೆ ನಡೀರಿ, 2 ಗಂಟೆ ನಡೀರಿ, ಎಷ್ಟು ದೂರ ಹೋಗಿರ್ತೀರಿ? ನಡೆಯೋದಂತರೂ ನಡೆದಿರ್ತೀರಿ, ಆದ್ರೆ ನಾವಿರುವಂತಹ ಜಾಗದಿಂದ 1 ಇಂಚು ಮುಂದೆ ಹೋಗಿರೋದಿಲ್ಲ. ಹಾಗೆ ಈ ಗೃಹಸ್ಥನಾಗಿ ಯಾವ ಭೋಗಗಳಿಗೋಸ್ಕರ ಅಂತ ಜೀವ ಪ್ರಯತ್ನ ಪಡ್ತಾ ಇರ್ತಾನೋ, ಆ ಸಂದರ್ಭದಲ್ಲಿ ಇದು ಹೇಗೆ ಅಂತಂದ್ ಹೇಳಿದ್ರೆ, ಆ ಟ್ರೆಡ್ ಮಿಲ್ ಮೇಲೆ ನಿಂತುಕೊಂಡು ಓಡಿದ ಹಾಗೆ. ಎಷ್ಟು ಓಡಿದ್ರು ಕೂಡ ಅಲ್ಲೇ ನಿಂತಿರ್ತಾನೆ. ಯಾಕೆ ಅಂದ್ರೆ ಎಲ್ಲಿ ಬಂದು ನಿಂತಿರ್ತಾನೋ ಅವತ್ತು ಸಾಕಪ್ಪ, ಇನ್ ಮೇಲೆ ಮತ್ತೆ ಯಾವ ಆಸೆಯೂ ಇಲ್ಲ, ಮುಗಿದೋಯ್ತು, ನನ್ನ ಚರಮ ಆಸೆ ಎಲ್ಲ ಪೂರ್ತಿಯಾಗಿ ಹೋಯ್ತು, ಇನ್ ಯಾವ್ದರ ಬಯಕೆಯೂ ಇಲ್ಲ ಅಂತ ಯಾವುದೇ ಒಬ್ಬ ವ್ಯಕ್ತಿಗೂ ಅನಿಸೋದಿಲ್ಲ. ಭೋಗದ ಜೀವನವನ್ನ ನಡೆಸಿದ ಯಾವೊಬ್ಬ ವ್ಯಕ್ತಿಗೂ ಕೂಡ ಸಾಕಾಯ್ತು, ಇನ್ನ ನಾನು ಭೋಗಿಸಬೇಕಾದದ್ದು, ಮಾಡಬೇಕಾದದ್ದು, ಅನುಭವಿಸಬೇಕಾದದ್ದು ಯಾವುದೂ ಇಲ್ಲ ಅಂತ ಹೇಳುವ ಒಬ್ಬನೇ ಒಬ್ಬ ವ್ಯಕ್ತಿಯು ಜಗತ್ತಿನಲ್ಲಿ ಇಲ್ಲ. ಹಾಗಾಗಿ ದುರಾಪೂರೇಣ ಕಾಮೇನ ಮೋಹೇನ ಚಬಲೀಯಸ, ಮೋಹ, ನಾನು ಮತ್ತು ನಮ್ಮವರು ಅನ್ನುವ ಅತಿಯಾದಂತಹ ಮೋಹ ಇದನ್ನ ಬಿಡಿಸ್ಕೊಳ್ಳಿಲ್ಲ ಅಂತಂದ್ ಹೇಳಿದರೆ ಜೀವನಿಗೆ ಎಂದಿಗೂ ಸುಖವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇಡೀ ಮಧ್ಯದ ಅವಧಿಯೂ ಕೂಡ, ಗೃಹಸ್ಥಾಶ್ರಮದ ಅವಧಿಯೂ ಕೂಡ ವ್ಯರ್ಥವಾಗಿ ಕಳೆದು ಹೋಗತ್ತೆ. ಪ್ರಾಯಶಃ ನಾವು ಅವರು ಇವರು ಅಂತ ಬೆಟ್ಟು ಮಾಡಿ ಇವರು ಅಂತ ತೋರಿಸೋದರ ಬದಲು ನಾವು ಹೇಗಿದ್ದೇವೆ ಅಂತ ಅಂದುಕೊಂಡ್ರೆ ಇದು ಎಲ್ಲವನ್ನು ಪ್ರಹ್ಲಾದ ರಾಜ ದೈತ್ಯ ಬಾಲಕರಿಗಲ್ಲ ನಮಗೆ ಹೇಳ್ತಾ ಇದ್ದಾನೆ ಅಂತ ನಾವು ಅಂದುಕೊಳ್ಳಬಹುದು. ಅಷ್ಟು ಸೊಗಸಾಗಿ ನಮ್ಮೆಲ್ಲರ ಜೀವನದ ಚಿತ್ರಣವನ್ನ ಕಟ್ಟಿಕೊಡ್ತಾ ಇದ್ದಾನೆ ಪ್ರಹ್ಲಾದ. ಅವನು ಹೇಳ್ತಾ ಇದ್ದಾನೆ ಈಗ ಅದನ್ನ ಎಷ್ಟು ಒಳ್ಳೆ ಮಾತನ್ನ ಹೇಳ್ತಾ ಇದ್ದಾನೆ ಇದರಲ್ಲೂ ಈ ಸಂಸಾರದಲ್ಲಿದ್ದಾಗ ಜೀವನಿಗೆ ಏನು ತೊಂದರೆಗಳಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ಗಮನಿಸಬೇಕಾದದ್ದ ಅಂಶ ಏನು ಅಂತಂದ್ರೆ, ಇದನ್ನ ಹೇಳ್ತಾ ಇರೋ ಬಾಲಕ ಪ್ರಹ್ಲಾದ, 5 ವರ್ಷದ ಬಾಲಕ. ಅವನ್ ಎದುರುಗಡೆ ಯಾವ ಸಂಬಂಧಿಗಳು ಬಂದ್ ನಿಂತ್ರ ಅಪ್ಪ ಅಂತ ಕರಿಬೇಕೋ ಅಮ್ಮ ಅಂತ ಕರಿಬೇಕೋ ಅನ್ನೋದು ಬಿಟ್ರೆ, ದೊಡ್ಡಪ್ಪನೋ ಚಿಕ್ಕಪ್ಪನೋ ಅಥವಾ ಮಾಮನೋ ಮಾಮಿನೋ ಏನೋ ಅಂತ ಇನ್ನೂ ಸಂಬಂಧಗಳು ಗೊತ್ತಾಗದೇ ಇರೋ ಸಂದರ್ಭದಲ್ಲಿ ಸಂಬಂಧಗಳಲ್ಲೇ ಆಗುವ ಕಲಹದ ಬಗ್ಗೆ ಉಪದೇಶವನ್ನು ಕೊಡ್ಲಿಕ್ಕೆ ಹೊರಟಿದ್ದಾನೆ ಪ್ರಹ್ಲಾದ. 5 ವರ್ಷದ ಬಾಲಕ ಈ ಸಂಬಂಧಗಳಲ್ಲಿ ಆಗುವ ಕಲಹಗಳ ಬಗ್ಗೆ ನಿರೂಪಣೆ ಮಾಡ್ತಾ ಹೋಗ್ತಾ ಇದ್ದಾನೆ.
ಪಶ್ಯಧ್ವಂ ಮತಿ ವೈಷಮ್ಯಂ ಜ್ಞಾತೀನಾಂ ನಃ ಕುಟುಂಬಿನಾಂ ಶ್ರೇಯೋ ವಿಘಾತಾತ್ ಆಯಾಸಾತ್ ಈ ಹತಾಂ ಅನುಸಂಸ್ಕೃತಿ. ನಮಗೆ ನಮ್ಗೇನಾಗತ್ತೆ ಅಂದ್ರೆ ಸಂಸಾರದಲ್ಲಿದ್ದಾಗ ಮನಸ್ತಾಪಗಳು ಆಗ್ತಾ ಹೋಗತ್ತೆ. ಯಾಕೆ ಅಂತಂದ್ರೆ ಯಾರ ಜೊತೆಯಲ್ಲಿ ನಾವು ಜೀವನವನ್ನು ಮಾಡ್ತಾ ಇರ್ತೇವೋ ಅವ್ರು ಎಲ್ಲರೂ ನಮ್ಮ ಸಮಾನವಾದಂತಹ ಮನಸ್ಸಿನ ಭೋಗಗಳನ್ನ ವೇಗವನ್ನ ಪಡೆದಿರ್ತಾರೆ ಅಂತಿಲ್ಲ. ನಮ್ಮ ಮನಸ್ಸಿನ ಆಲೋಚನೆಯ ರೀತಿಯೇ ಬೇರೆ, ಅವರ ಮನಸ್ಸಿನ ಆಲೋಚನೆಯ ರೀತಿಯೇ ಬೇರೆ. ಒಬ್ಬೊಬ್ಬರದು ಒಂದೊಂದು ತರವಾದಂತಹ ಆಲೋಚನೆಗಳು, ಒಬ್ಬೊಬ್ಬರದು ಒಂದೊಂದು ರೀತಿಯಾದ ಆಲೋಚನೆಗಳು ಇರೋದ್ರಿಂದ ಯಾರಿಗೂ ಕೂಡ ಪೂರ್ತಿಯಾಗಿ ತೃಪ್ತಿ ಪಡಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇವನು ಮಾಡಿದ್ ಅವನಿಗೆ ಸೇರೋದಿಲ್ಲ, ಅವನು ಮಾಡಿದ್ ಇವನಿಗೆ ಸೇರೋದಿಲ್ಲ. ಅದಕ್ಕೆ ಮನಸ್ತಾಪ ಶುರು ಆಗ್ಲಿಕ್ಕೆ ಪ್ರಾರಂಭ ಆಗತ್ತೆ. ಇವನು ಮನಸ್ತಾಪ ಆಗಿದೆ ಅಲ್ವಾ, ಹೇಗಾದ್ರೂ ಮಾಡಿ ಈ ಮನಸ್ತಾಪಗಳನ್ನ ಕೊನೆ ಮಾಡ್ಬೇಕು ಅಂತಂದುಕೊಂಡು ಅದಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಯಾಕೆ ಅಂತಂದ್ರೆ ನಮ್ಮ ಬಂಧನ ಇನ್ನು ಗಟ್ಟಿ ಆಗ್ಬೇಕು. ಆ ಬಂಧನ ಗಟ್ಟಿ ಆಗ್ಬೇಕು ಅಂದ್ರೆ ನಾನು ಈ ಪ್ರಯತ್ನವನ್ನ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂತ ನಮ್ಮ ಬಂಧನ ಎಲ್ಲ ಮುರಿದು ಹೋಗ್ಬಿಡತ್ತೆ, ಹಾಳಾಗಿ ಹೋಗ್ಬಿಡತ್ತೆ. ಏನಾದ್ರೂ ಮಾಡಿ ಇದನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಅದಕ್ಕೆ ಅಂತ ಪ್ರಯಾಸ ಪಡ್ತಾನೆ. ಇದನ್ನ ಮಾಡ್ತಾ ಮಾಡ್ತಾ ಏನಾಗತ್ತೆ ಅಂತಂದ್ರೆ ಈ ಸಂಸಾರದ ಬಂಧನ ಮತ್ತು ಗಟ್ಟಿ ಆಗತ್ತೆ. ಸಂಬಂಧಿಗಳು, ಬಂಧಗಳು ಇವು ಎಲ್ಲ ಯಾವಾಗ ಮೈ ಮೇಲೆ ಎಳೆದುಕೊಳ್ಳುತ್ತೇವೋ ಆವಾಗ ಈ ಗಟ್ಟಿಯಾದಂಥ ಬಂಧನ, ಸಂಸಾರದ ಬಂಧನ ಏನಿದೆಯೋ ಮತ್ತಷ್ಟು ಗಟ್ಟಿ ಆಗ್ತಾ ಗಟ್ಟಿ ಆಗ್ತಾ ಗಟ್ಟಿ ಆಗ್ತಾ ಹೋಗಿ ಜೀವನನ್ನ ಈ ಹೊರಗಡೆ ಬರ್ಲಿಕ್ಕೆ ಆಗದೆ ಇರೋ ಹಾಗೆ ಕಟ್ಟಿಬಿಡತ್ತೆ. ನಾವು ಸಾಧನೆಯನ್ನು ಮಾಡ್ಲಿಕ್ಕೆ ಮನಸ್ಸೇ ಇಲ್ಲದೆ ಇರೋ ಹಾಗಾಗತ್ತೆ. ಯಾವ ಒಳ್ಳೆ ಕೆಲಸ ಮಾಡ್ಬೇಕು ಅಂತಂದ್ರೆ ಅಯ್ಯೋ ಅವ್ರೇನ್ ಅನ್ಕೊಳ್ತಾರೋ, ಈ ಕೆಲಸ ಮಾಡಿದ್ರೆ ಇವ್ರನ್ನ ಕರೆದ್ರೆ ಇವ್ರಿಗೆ ಮನಸ್ತಾಪ ಆಗತ್ತೆ, ಅವ್ರನ್ನ ಕರೆದ್ರೆ ಅವ್ರಿಗೆ ಮನಸ್ತಾಪ ಆಗತ್ತೆ, ಬೇಡವೇ ಬೇಡ ಬಿಡು ಅಂತ ಕೆಲವೊಂದು ಕಾರ್ಯಗಳನ್ನು ಬಿಡೋ ಅಂತ ಪ್ರಸಂಗ ಬರುತ್ತೆ. ಮತ್ತೆ ಯಾವ ನಮ್ಮ ಮನಸ್ಸಿನ ಕಾರ್ಯಗಳನ್ನು ಮಾಡ್ಬೇಕಾದ್ರು ಅಯ್ಯೋ ಈ ಕೆಲಸಗಳನ್ನು ಮಾಡಿದ್ರೆ ಇವ್ರೇನ್ ಅನ್ಕೊಳ್ತಾರೋ ಅಂತ ಮತ್ತೊಬ್ಬರ ಯೋಚನೆಯಲ್ಲಿಯೇ ನಮ್ಮ ಜೀವನವನ್ನ ನಡೆಸಬೇಕಾದಂತಹ ಸಂದರ್ಭ ಬರುತ್ತೆ. ನಮ್ಮ ಜೀವನವನ್ನ ಮತ್ತೊಬ್ಬರ ದಾಸ್ಯಕ್ಕಾಗಿ, ಮತ್ತೊಬ್ಬರ ತೃಪ್ತಿಗಾಗಿ ಮೀಸಲಾಗಿ ಇಡಬೇಕಾಗತ್ತೆ. ಈ ರೀತಿಯಾಗಿ ಶ್ರಮ ಪಡ್ತಾ ಅವರಿಗಾದ್ರೂ ತೃಪ್ತಿ ಆಗತ್ತಾ, ಈ ವಿಷಯದಿಂದ ಅವ್ರಿಗೆ ಮನಸ್ತಾಪ ಆಗದೆ ಹೋದ್ರು ಕೂಡ ಮತ್ತಿನ್ನೊಂದು. ಯಾಕೆಂದ್ರೆ ಅರ್ಥ ಮಾಡಿಕೊಳ್ಳದೇ ಇರುವಂತಹ ವ್ಯಕ್ತಿಗಳಿಗೆ ಮನಸ್ತಾಪ ಮಾಡ್ಕೊಳ್ಳಿಕ್ಕಿದು ಒಂದು ವಿಷಯಗಳಲ್ಲ, ಇದಲ್ಲ ಅಂದ್ರೆ ಇನ್ನೊಂದು 10, ಅದು ಇಲ್ಲ ಅಂತಂದ್ರೆ ಮತ್ತಿನ್ನೊಂದು ಅಂತ ಈ ರೀತಿಯಾಗಿ ನಿರಂತರವಾಗಿ ಈ ಮನಸ್ತಾಪಕ್ಕೆ ವಿಷಯಗಳು ಬೇಕಾದಷ್ಟು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಜಂಜಾಟಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಂತ ಜೀವ ಹೊರಟು ಆ ಪರಿಹಾರದಲ್ಲಿಯೇ ತನ್ನ ಆಯುಷ್ಯವನ್ನು ಪೂರ್ತಿಯಾಗಿ ಕಳೆದು ಬಿಡುತ್ತಾನೆ. ಈ ತರದ ಅನೇಕ ಘಟನೆಗಳನ್ನ ನಮ್ಮ ಕಣ್ಣು ಮುಂದೆ ನೋಡಿರ್ತೇವೆ, ಅನುಭವಿಸ್ತೇವೆ. ಎಷ್ಟೋ ಜನ ಇಡೀ ಜೀವನವನ್ನ ಇದಕ್ಕೋಸ್ಕರ ಅಂತಾನೆ ಕಳೆದು ಕೊನೆಯಲ್ಲಿ ಯಾವ ಉಪಯೋಗವೂ ಇಲ್ಲದೇನೆ ಮರಣ ಹೊಂದಿರುವಂತಹ ಘಟನೆಗಳನ್ನು ಕಾಣ್ತೇವೆ. ಹಾಗಾಗಿ ಯಾವ ವ್ಯಕ್ತಿ ಇಂದ್ರಿಯ ನಿಗ್ರಹ ಇಲ್ಲದೇನೆ ಸುಮ್ನೆ ಈ ಗಂಟುಗಳನ್ನ ತನ್ನ ಮೈ ಮೇಲೆ ಕಟ್ಟಿಕೊಳ್ಳಿಕ್ಕೆ ಯಾವ ಬುದ್ಧಿವಂತರಾದಂತಹ ವ್ಯಕ್ತಿಯು ಕೂಡ ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನಿ ಆದಂತಹ ವ್ಯಕ್ತಿ ಮಾತ್ರ ಇಂಥ ಗಂಟುಗಳನ್ನ ಏನಾದ್ರೂ ಮಾಡಿ ಸ್ವಲ್ಪ ಸಡಿಲ ಮಾಡ್ಕೊಳ್ಳಿ, ಬೇಡಪ್ಪ ಇದು ತಾಪತ್ರಯವೇ ಬೇಡ, ಯಾರು ಬರ್ತಾರೋ ಬರ್ಲಿ, ಬಿಡೋರು ಬಿಡ್ಲಿ, ಅವ್ರಿಗೆ ಬೇಕಾದದ್ದನ್ನ ಅವಶ್ಯಕತೆ ಇತ್ತು ಅಂದ್ರೆ ಬರ್ತಾರೆ, ಇಲ್ಲ ಅಂದ್ರೆ ಬಿಡ್ತಾರೆ ಅಂತ ತಟಸ್ಥನಾಗಿ ನಿಲ್ಲುವಂತಹ ವ್ಯಕ್ತಿತ್ವವನ್ನ ಜ್ಞಾನಿಯಾದಂತಹ ವ್ಯಕ್ತಿಯನ್ನು ಹೊರತುಪಡಿಸಿ ಮತ್ತೊಬ್ಬರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಷ್ಟೇ ಅಲ್ಲ, ಧನದ ವಿಷಯ, ಸಂಪತ್ತಿನ ವಿಷಯ, ಯಾರು ಇದರಲ್ಲಿ ವಿರಕ್ತಿಯನ್ನು ತೋರಿಸ್ತಾರೆ ಅಂತ ಮುಂದೆ ಅನೇಕ ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ. ಇದು ಪ್ರಹ್ಲಾದನ 5 ವರ್ಷದ ಬಾಲಕನ ಸಂಬಂಧಗಳ ಪರಿಚಯವೂ ಇಲ್ಲದೆ ಇರುವಂತಹ ಮಕ್ಕಳ ಮನಸ್ಥಿತಿಯ ವ್ಯಕ್ತಿಗಳೆಲ್ಲ ನಾವೆಲ್ಲ ಇದ್ದಾಗ ನಮಗ್ ವಯಸ್ಸು ತುಂಬಾ ಆಗಿದೆ, ಆದರೆ ಮನಸ್ಸು ಬೆಳೆದಿಲ್ಲ. ವಯಸ್ಸು ಬೆಳೆದಿದೆ, ಮನಸ್ಸು ಬೆಳೆದಿಲ್ಲ. ಪ್ರಹ್ಲಾದನಿಗೆ ಮನಸ್ಸು ಬಹಳ ವಿಸ್ತಾರವಾಗಿದೆ, ವಯಸ್ಸು ಮಾತ್ರ ಚಿಕ್ಕದಾಗಿದೆ. ಅಂತಹ ಪ್ರಹ್ಲಾದನ ಇನ್ನು ಅಪೂರ್ವವಾದಂತಹ ಸಂದೇಶಗಳನ್ನ ಮುಂದಿನ ಪಾಠಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಧನ್ಯವಾದ. ನಮಸ್ಕಾರ ಗುರುಗಳೇ.